ಸ್ವಾಭಿಮಾನಿ ಹೊಸನಗರದ ಹೋರಾಟಗಾರರ ಒಂದು ನೇತೃತ್ವ, ಸ್ವಾಮೀಜಿಗಳ ಒಂದು ನೇತೃತ್ವ, ವಿಶೇಷವಾಗಿ 95 ವರ್ಷಗಳ ಇಳಿ ವಯಸ್ಸಿನ ಹಿರಿಯರಂತ ಸ್ವಾಮಿರಾಯರ ಒಂದು ನೇತೃತ್ವ, ಸನ್ಮಾನಿಸಿದ ಆಲಪ್ಪ ಇರ್ಬೋದು, ಸನ್ಮಾನಿಸಿದ ಜ್ಞಾನೇಂದ್ರ ಅವರು ಇರ್ಬೋದು, ಅಕ್ಕರೆ ಮಲ್ಲಿಕಾರ್ಜುನ ಅವರು ಇರ್ಬೋದು, ವಿಶೇಷವಾಗಿ ಪಕ್ಷಾತೀತವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಾರೆ. ಈ ರೀತಿ JDS ಈ ರೀತಿ ಪಕ್ಷಾತೀತವಾಗಿ ಇವತ್ತು ಪಾದಯಾತ್ರೆ ಮತ್ತು ಎಲ್ಲ ಧರ್ಮಗಳು ಗುರುಗಳು ಕೂಡ ಈ ಪಾದಯಾತ್ರೆ ಭಾಗವಹಿಸಿದ್ದು. ನಮ್ಮ ಕೂಗೇನು, ಸ್ವಾತಂತ್ರ್ಯ ನಂತರ 1980ರಿಂದ ಮೊನ್ನೆ 2008 ಕೂಡ ಇದ್ದಂಥ ವಿಧಾನಸಭಾ ಕ್ಷೇತ್ರ ಹೊಸನಗರ ಕ್ಷೇತ್ರ ಈಗಾಗಲೇ 3 ಭಾಗವನ್ನು ಮಾಡಿ ಸಾಗರ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಗ್ರಾಮಾಂತರಕ್ಕೆ ಸೇರಿಸಿ ಇದರದೇ ಆದಂಥ ಒಂದು ಅಸ್ಮಿತೆಯನ್ನು ಕಿತ್ತಾಕುವಂಥ ಪ್ರಯತ್ನ ಆಗಿದೆ. ಹಾಗಾಗಿ ಎಲ್ಲರದ್ದು ಕೂಡ ಅಪೇಕ್ಷೆ ಏನು, ಮತ್ತೆ ಇದು ವಿಧಾನಸಭಾ ಕ್ಷೇತ್ರವಾಗಿ ಮನಗಣನೆ ಆಗಬೇಕು, ಪುನರ್ ವಿಧಾನಸಭಾ ಒಂದು ಕ್ಷೇತ್ರವಾಗಿ ಪುನರ್ಮಣನೆ ಆಗಬೇಕು ಅನ್ನೋದು ಎಲ್ಲದೂ ಕೂಡ ವಿಚಾರ. ಹಾಗಾಗಿ ಇದು ದೃಷ್ಟಿಯಿಂದ ಸುಮಾರು 50-60 ಕಿಲೋಮೀಟರ್ ಪಾದಯಾತ್ರೆ ನಿನ್ನೆ ನಗರದಿಂದ ಇವತ್ತು ರಿಪ್ಪನ್ಪೇಟೆವರೆಗೂ ಕೂಡ ಎಲ್ಲ ಗುರುಗಳ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ ಯಶಸ್ವಿಯಾಗಿದೆ. ನಮ್ಮೆಲ್ಲರ ಒಂದು ಪಾದಯಾತ್ರೆಗೆ ಒಂದು ಅಪೇಕ್ಷೆ ಏನಿದೆ ಅಂದರೆ, ಇವತ್ತು ಹೆಮ್ಮೆಯ ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಇವತ್ತು ಕ್ಷೇತ್ರ ಮರುವಿಂಗಡಣೆ ಆಗಬೇಕು, ಮಹಿಳಾ ರಿಸರ್ವೇಷನ್ ಆಗಬೇಕು ಅಂತೇಳಿ ಈಗ ಆಲ್ರೆಡಿ ಪಾಪ್ಯುಲೇಷನ್ ಸೆನ್ಸಸ್ ಕೂಡ ಈಗ ಆಲ್ರೆಡಿ ಶುರುವಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಕಾಯ್ದಾಗ ರೊಟ್ಟಿ ಬಡಿಬೇಕು ಅಂತ ನಾವು ಗಾದೆ ಕೇಳ್ತೀವಿ. ಒಳ್ಳೆಯ ಒಂದು ಸಂದರ್ಭ. ಹಾಗೆ ಈ ಸಂದರ್ಭದಲ್ಲಿ ಈ ಕೂಗನ್ನ ವಿಧಾನಸಭೆಗೆ ಮತ್ತೆ ಪಾರ್ಲಿಮೆಂಟ್ಗೆ ಮುಟ್ಟಿಸುವಂತ ಕೆಲಸ ಆಗಬೇಕು. ಮತ್ತೊಮ್ಮೆ ನಮ್ಮ ಹಿಂದಿನ ಒಂದು ಗತವೈಭವ ನಮ್ಮ ಹೊಸನಗರ ವಿಧಾನಸಭಾ ಕ್ಷೇತ್ರ ಏನಿತ್ತು ಅದು ಪುನರ್ ಮತ್ತೆ ನಿರ್ಮಾಣ ಆಗಬೇಕು ಅನ್ನೋದು ಎಲ್ಲದೂ ಕೂಡ ಹೋಗಿದೆ, ವಿಶ್ವಾಸ ಇದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿಗಳು ನಾಳೆ ಇದೇ ತಿಂಗಳು ಏಪ್ರಿಲ್ 16-17-18ಕ್ಕೆ ಪಾರ್ಲಿಮೆಂಟ್ ಅಧಿವೇಶನವನ್ನು ಕರೆದಿದ್ದಾರೆ. ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಹೊಸನಗರ ಕ್ಷೇತ್ರದ ಈ ಒಂದು ಕೂಗಿಗೆ ಒಂದು ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲೂ ಕೂಡ ಸಂಬಂಧಪಟ್ಟವರ ಒಂದು ಗಮನ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ಈ ಕ್ಷೇತ್ರ ಮಂಡನೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮಿತಿಗಳು, ಎರಡೂ ಸಮಿತಿಗಳು ಕೂಡ ಇದಕ್ಕೆ ಶ್ರಮವನ್ನು ಹಾಕಬೇಕಾಗುತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಈ ಗುಡ್ಡಗಾಡು ಪ್ರದೇಶ, ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳೇನಿದೆ, ಮೇಘಾಲಯ ಆ ಭಾಗದಲ್ಲಿ, ಅಸ್ಸಾಂ ಇರ್ಬೋದು, ಆ ಕಡೆ ಎಲ್ಲರೂ ಕೂಡ ಜಿಯೋಗ್ರಫಿಕಲಿ ಕ್ಷೇತ್ರ ದೊಡ್ಡದಿದ್ರು ಕೂಡ ಪಾಪ್ಯುಲೇಷನ್ ಕಮ್ಮಿ ಅಂತೇಳಿ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಗಣನೆ ತೆಗೆದುಕೊಳ್ಳುವಂಥ ಪ್ರಯತ್ನ ಆಗಿದೆ.